ನನಗೆ ಈ ಬಿಗ್ ಬಾಸ್ ಬಂದು ಒಂದ್ಸಲಿ ಒಳಗೆ ಹೋಗಿ ಬಂದರೆ ಇದರಷ್ಟು ಫೇಮನ್ನ ಈಸಿಯಾಗಿ ಇನ್ನೆಲ್ಲಿಂದನೂ ನಾವು ತೊಗೊಳಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಆಮೇಲೆ ಇಟ್ಕೊಂಡು ಅವ್ರ ಲೆಕ್ಕದಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನನಗೆ ಇಷ್ಟ ಅಂದರೆ ಬರ್ತೀನಿ ಸರ್, ನನಗೆ ಒನ್ ಡೇ ಒಂದು ನಾಯಿ ಕ್ರಾಸ್ ಮಾಡಿದ್ರೆ 1.5 ಲಕ್ಷ ಬರುತ್ತೆ ಸರ್, ಆ ಥರ ಹೇಳಿದೆ. ನಂಗೆ ಒಂದು ಫಂಕ್ಷನ್ಗೆ ಹೋದರೆ 2.5 ಲಕ್ಷ ಕೊಡ್ತಾರೆ ಸರ್. ಆ ಥರ ನನಗೆ ಮೂವಿ ಲ್ಯಾಂಡ್ ಅವ್ರಿಗೂ ಇದಕ್ಕೂ ಡಾಗ್ ಬಿಸ್ನೆಸ್ಗೂ ಹೋಲಿಸ್ಬೇಡಿ, ಇದರಲ್ಲಿ ಈಸಿ ದುಡ್ಡು, ತುಂಬ ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅಂತ. ಆಮೇಲೆ ಏನು ಮಾಡಿದ್ರು, ಆಯಿತು ಮಾತಾಡ್ತೀನಿ ಅಂದ್ಬಿಟ್ಟು ಇಟ್ಬಿಟ್ರು. ಆಮೇಲೆ ಫೋನೇ ಇಲ್ಲ. ನಾನು ರಿಜೆಕ್ಟ್ ಆದೆ ಅಂತ ಅಂದ್ಕೊಂಬಿಟ್ಟೆ ನಾನು. ಆಮೇಲೆ ತಿರ್ಗಾ ಒಂದು ವಾರ ಬಿಟ್ಬಿಟ್ಟು ಸರ್ ಏನಾಯಿತು ಅಂದರು. ಸರ್ ನೀವೇ ಹೇಳ್ಬೇಕು ಸರ್, ನೀವೇ ಹೇಳ್ತೀನಿ ಅಂದ್ಬಿಟ್ಟು ಇಟ್ರಿ ಅಂತ ಅಂದೆ. ಆಮೇಲೆ ಹಂಗಂಗೆ ಏನೇನೋ ಮಾತುಕತೆ ಎಲ್ಲ ಆಯಿತು. ಅದಾದಮೇಲೆ ಅವ್ರದ್ದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಆ್ಯಕ್ಟರ್ಸ್ಗೆ ಇಷ್ಟು ಕೊಡ್ತಾ ಇದ್ದೀವಿ, ನಿಮ್ಮದೇ ಹೈಯೆಸ್ಟು, ಹಂಗೆ ಹಿಂಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನಾನು ಮನೆಯಲ್ಲೆಲ್ಲ ನಮ್ಮ ಮಗ ಎಲ್ಲ ಹೇಳಿದ್ರು, ಇಲ್ಲ ಹೋಗ್ಬಿಡಿಯಪ್ಪ ಹಂಗೆ ಹಿಂಗೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಅವ್ರದ್ದು ಏನು ಹೆಚ್ಚು ಕಡಿಮೆ ಮಾಡ್ತಾರೆ, ಹೋಗ್ಬಿಡಿ ಸುಮ್ಮನೆ ಹೆಸರು ಬರುತ್ತೆ ಅಂತ. ಆಮೇಲೆ ಕೊನೆಗೆ ಓಕೆ ಅಂತ ಅವ್ರ ರೇಟ್ಗೆ ಒಪ್ಕೊಂಡೆ. ಆದರೆ ಆಮೇಲೆ ನನಗೆ ಗೊತ್ತಾಯಿತು, ಬೇರೆ ಎಲ್ಲರಿಗಿಂತ ಹೈಯೆಸ್ಟ್ ಪೇಯ್ಡ್ ನಾನೇ ಅಂತ. ಸರ್, ಈಗ ಅಗ್ರಿಮೆಂಟ್ ಅಲ್ಲಿ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನಿಮಗೆ ಕೊಟ್ಟಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ನನಗೆ ಫಸ್ಟು ಅಗ್ರಿಮೆಂಟ್ ಎಲ್ಲ ಸೈನ್ ಆಯಿತು. ಅದಾಗ್ತಿದ್ದಂಗೆ 6 months ನಾನು ಬೇರೆ ಎಲ್ಲೂ ಹೋಗಬಾರ್ದು, ಇವ್ರ ಚಾನಲಲ್ಲೇ ಇರಬೇಕು, ಬೇರೆ ಎಲ್ಲೂ ನಾನು ಮಾಡಬಾರ್ದು ಅನ್ನೋದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಹೇಳಿದ್ರು ಕೇಳಬೇಕು, ನೀವು ಇಲ್ಲ ಅನ್ನಂಗಿಲ್ಲ, ಡ್ಯಾನ್ಸ್ ಆಡೋದ್ರೆ ಡ್ಯಾನ್ಸ್ ಆಡಬೇಕು, ಡ್ರಾಮಾ ಮಾಡೋದ್ರೆ ಡ್ರಾಮಾ ಮಾಡಬೇಕು, ಎಲ್ಲ ಇದು ನಾವೇನಕ್ಕೂ ನೋ ಅನ್ನಂಗಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಡ್ಯಾನ್ಸ್ ಒಂದು ಬಿಟ್ಟು ಎಲ್ಲ ಮಾಡ್ತೀನಿ, ಡ್ಯಾನ್ಸ್ ಒಂದು ನನಗೆ ಬರೋದಿಲ್ಲ ಅಂತ. ಅದಕ್ಕೆ ಈಗ ಪ್ರೋಮೋ ಶೂಟಲ್ಲೂ ಬರೀ ನಂದು ನನ್ನ ಮಗಂದು ಈಗ ಹೊಸ ಡಾಗ್ ಲಾಂಚ್ ಮಾಡ್ತಾ ಇಲ್ಲ, ಇದ್ರದ್ದೇ ಶೂಟ್ ಮಾಡಿದ್ದಾರೆ. ಅದು ತುಂಬ ರಾಯಲ್ ಆಗಿ ಬಂದಿದೆ ಅಂತ ಹೇಳಿದ್ರು. ಸೀಸನ್ 1 to 12 ಯಾರ್ದು ಅಷ್ಟು ರಿಚ್ನೆಸ್ ಬಂದಿಲ್ಲ ಅಂತ. ನಂದು ನನ್ನ ಮಗಂದು ಬಾಂಧವ್ಯ ಬಗ್ಗೆ, ಅಂದರೆ ನನ್ನ ಮಗನ್ನ ಚಿಕ್ಕ ಮಗುವಿಂದ ಅವನಿಗೆ ತೊಳೆಯೋದ್ರಿಂದ ಹಿಡಿದು ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್, ಕಿತನೆ ಶಾನದಾರ್ ವಿಚಾರ ರಖತೆ. ನಾನೇ ಕೆಲಸ ಮಾಡಿರೋದು. ಅವನದು ಕ್ಲೀನಿಂಗ್ ಆಗಲಿ, ಅವನಿಗೆ ಡ್ರೆಸ್ ಮಾಡಿ ಸ್ಕೂಲಿಗೆ ಬಿಡೋದಾಗಲಿ, ಕರ್ಕೊಂಬರೋದಾಗಲಿ, ಊಟ ರೆಡಿ ಮಾಡೋದಾಗಲಿ ಎಲ್ಲ ನಾನೇ ನೋಡ್ಕೊಂಡಿರೋದು. ಅವನಿಗೆ ಅಮ್ಮ ಇಲ್ಲದೆ ಬೆಳೆಸಿದ್ದೀನಿ. ಅದ್ರ ಬಗ್ಗೆನೇ, ಬಾಂಧವ್ಯ ಬಗ್ಗೆನೇ ಮಾಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಬೇರೆ ಬೇರೆ ತರ ಮನಸ್ಥಿತಿಯವರು ಇರ್ತಾರೆ, ನಿಮಗೆ ಒಗ್ಗಿಕೊಳ್ಳಕ್ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಯಾವ ಲೆವೆಲ್ಗೆ ಹೊಂದ್ಕೊಳ್ತೀನಿ ಅಂದರೆ, ನನ್ನ ಕೆಲಸದವ್ರನ್ನೂ ಸರ್ ಅಂತಾನೆ ಮಾತಾಡ್ಸೋದು. ಬರೀ ಇಂಥದೆಯ. ಆಮೇಲೆ ನನಗೆ ಬೇರೆಯವ್ರು ಅಡುಗೆ ಬರಲ್ಲ, ಈ ಹುಡುಗಿರು ಇರ್ತಾರೆ ತುಂಬ ಸ್ಟೈಲ್ ಆಗಿರೋರು, ನಂಗೆ ಅಡುಗೆ ಬರಲ್ಲ ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಎಲ್ಲ ತೋರಿಸ್ತಾರೆ. ನನಗೆ ಅಡುಗೆ ಮಾಡೋದ್ರಲ್ಲಿ ದೊಡ್ಡ ವಿಷಯ ಇದೆ ಅಂತಲೇ ಅನ್ಸೋದಿಲ್ಲ. 5 ನಿಮಿಷಕ್ಕೆ ಅವ್ರಿಗೆ ಕರೆದು ನಾನು ಹೇಳ್ಕೊಟ್ಬಿಡ್ತೀನಿ. ಅವ್ರ ಕೈಯಲ್ಲೇ ಒಂದು ಮಾಡಿಸಿದ್ರೆ ಹಿಂಗೆ ಮಾಡಿ ಅಂದರೆ ಮುಗಿದೋಯ್ತು. ಅದಕ್ಕೆ ಉಪ್ಪು ಖಾರ ಮಾತ್ರ ಕಡಿಮೆ ಹಾಕ್ಕೊಂಡಿರ್ಬೇಕು, ಆಮೇಲೆ ಕಡಿಮೆ ಆದರೆ ಜಾಸ್ತಿ ಹಾಕ್ಕೊಳ್ಳಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಗಲಾಟೆಗಳು, ಮನಸ್ತಾಪಗಳು, ಹೊಡೆದಾಟ ಇಂತಹದ್ದು ಇಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀರಾ ನೀವು? ಆ ಥರ ಆದರೆ ಏನು ಮಾಡ್ತಾರೆ ಸತೀಶ್ ಅವರು? ಇಲ್ಲ, ನನಗೇನಂದರೆ ಸಿಟ್ಟನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಅಂದರೆ ನಾನು ಎಷ್ಟು ಲೆವೆಲ್ವರೆಗೂ ತಡ್ಕೊಳ್ತೀನಿ ಅಂದರೆ 10 ಸಲ 20 ಸಲ 30 ಸಲಿವರೆಗೂ ತಡ್ಕೊಳ್ತೀನಿ. ಆದರೆ 30ನೇ ಸಲ ಮಿತಿ ಮೀರಿದಾಗ ಸಿಟ್ಟು ಬರುತ್ತಲ್ಲ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದ್ರೆ ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದ್ರಿಂದ ನಾನು ಕಂಟ್ರೋಲ್ ಮಾಡಲೇಬೇಕು. ಸರ್, ಇವಾಗ ಮನೆಯೊಳಗಡೆ ಹೋಗ್ತಿದ್ದೀರಾ, ಸೊ ನಿಮಗೆ ಎಷ್ಟು ದಿವಸ ನೀವು ಅಲ್ಲೇ ಇರಬಹುದು ಅಂತ ಅನ್ಸುತ್ತೆ? ನನಗೆ ಅವ್ರ ಟೀಮ್ ಅವರೇ ಒಂದು ಕ್ವಶನ್ ಕೇಳಿದ್ರು, ಏನು ಅನ್ಕೊಂಡು ಹೋಗ್ತಾ ಇದ್ದೀರಾ ಅಂದರು. ನಾನು ಅವ್ರಿಗೆ ಒಂದು ಹೇಳಿದೆ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಸೀಸನ್ 1 to 12 ನಂತರ ಪರ್ಸನ್ನೇ ನೋಡಿರಬಾರ್ದು, ಆ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದೆ. ಅದು ಬಿಟ್ಟು ಹಂಗಂದ್ರೆ ಏನು ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಸರ್, ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂದೆ. ಅದೆಂಗೆ ಹೇಳಿ, ನಾವು ಹೆಲ್ಪ್ ಮಾಡೋಣ ಅಂತ ಹೇಳಿದ್ರು. ನಾನು ಅದಕ್ಕೆ, ಇಲ್ಲ ಸರ್, ನಂದೇ ಒಂದು ಆದ ನ್ಯಾಕ್ ಇದೆ ಸರ್, ಆ ಥರ ನಾನು ಒಂದು ಭಿಕ್ಷುಕನ್ ಕೊಟ್ಟರು 1 night ಸೆಲೆಬ್ರಿಟಿ ಮಾಡ್ತೀನಿ, ಆ ಕೆಪಾಸಿಟಿ ಇದೆ, ಅದನ್ನು ಹೇಳೋಕ್ಕಾಗಲ್ಲ ಅಂದರು. ಹಂಗಾರೆ ನೀವೇ ಗೆಲ್ತೀರಾ ಅಂದರು. ಇಲ್ಲ ಸರ್, ನಾನು ಸೋಲಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಏನಕ್ಕೆ ಆ ಥರ ಹೇಳ್ತೀರಾ ಅಂದರು. ನಾನು ಸೋಲಕ್ಕೆ ಹೋಗ್ತೀನಿ ಅಂದ್ರೇ ಅದು ಗೆಲ್ಲಕ್ಕಾಗೋದು ಸರ್, ನಾನು ಗೆಲ್ಲಕ್ಕೆ ಹೋಗ್ತೀನಿ ಅಂದರೆ ಆ ಥರ ಬಿದ್ದು ಎಲ್ಲ ಎಡವಟ್ಟು ಮಾಡಿಕೊಂಡು ಕೆಟ್ಟ ಹೆಸರು ತೊಗೊಂಡು ಆಚೆ ಬರಬೇಕಾಗತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದರಿಂದ ನಾನು ಗೆಲ್ಲೇಬೇಕಂತ ಹೋಗ್ತಾ ಇಲ್ಲ, ಆದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು. ಆಮೇಲೆ ಎಲ್ಲರಿಗಿಂತ ಹೆಸರು ಮಾಡಬೇಕು. ಅಂದರೆ ಸೀಸನ್ 1 to 12 ನನ್ನಷ್ಟು ಯಾರು ಹೆಸರು ಮಾಡಿರಬಾರ್ದು, ಆ ಲೆವೆಲ್ಗೆ ಹೆಸರು ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಸರ್ ಅಂತ ಹೇಳಿದೆ.
जो लाल वाला बटन है उसमें भूकंप लेके आओ या फिर भूचाल, मुझे नहीं पता, बस क्लिक हो जाना चाहिए। खत्म, बाय बाय, टाटा, गुड बाय, गया।